ಆಟೋ ಚಾಲಕನ ಮೇಲೆ ಮಹಿಳೆ ಹಲ್ಲೆ ಮಾಡಿರುವಂತಹ ಪ್ರಕರಣ, ಮಹಿಳೆ ವರ್ತನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀನೇನು ಆರತಿ ಮಾಡಬೇಕಾಗಿತ್ತಾ ಇವಳಿಗೆ? ಗಾಡಿ ಟಚ್ ಆದ್ರೆ ಮಾತನಾಡಿ ಬಗೆಹರಿಸ್ಕೊಳ್ಬೇಕು, ಕರೆಕ್ಟ್ ಅದು. ಚಪ್ಪಲಿಯಲ್ಲಿ ಹೊಡೆಯೋದು ಅಂದ್ರೆ ಏನ್ರಿ ಅರ್ಥ? ಏನು ಇಷ್ಟ ಬಂದಂಗೆ ವರ್ತನೆ ಮಾಡೋಕ್ಕಾಗತ್ತಾ ಇಲ್ಲಿ? ಇದೇ ಯಾರಾದ್ರೂ ರಿವರ್ಸ್ ಗಂಡು ಮಗ ಅಲ್ಲಿ ನಿಂತ್ಕೊಂಡಿರೋ ಕಪಾಳ ಹೊಡೆದಿದ್ರೆ ಏನಾಗಿರೋದು? ಅವನೇ ಚಪ್ಪಲಿ ತಗೊಂಡು ಹೊಡೆದಿರೋದು ಏನಾಗಿರೋದು? ಮಹಿಳಾ ಆಯೋಗದ ನಿಂತ್ಕೊಂಡಿರ್ಲಿಲ್ವಾ ಅಲ್ಲಿ? ಮಹಿಳೆ ವರ್ತನೆಗೆ ಈಗ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಿವರ್ಸ್ ಸೈಡಲ್ಲಿ ಅದೇ ಆಟೋ ಚಾಲಕ ಹೊಡೆದಿದ್ದಿದ್ರೆ ಏನಾಗಿರೋದು ಪರಿಸ್ಥಿತಿ? ಏನಾಗಿರೋದು? ಆಟೋ ಚಾಲಕರ ದರ್ಪ, ಆಟೋ ಚಾಲಕರ ದುರ್ವರ್ತನೆ, ಈ ಮಾನಸಿಕತೆ ಬರ್ತಿತ್ತು. ಈಗ ಅವಳು ಹೊಡೆದಿದ್ದಾಳೆ, ಪಾಪ ಆ ವ್ಯಕ್ತಿ ತಾಳ್ಮೆಯಿಂದಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಆಟೋ ಚಾಲಕರೇನು ಕರೆಕ್ಟಾಗಿ ಓಡಿಸ್ತಾರೆ ಅಂತಲ್ಲ, ಅವರು ಎರ್ರಾಬೇರಿ ಓಡಿಸ್ತಾರೆ. ನಾನು ನೋಡಿದ್ದೀನಿ. ಏನಿಲ್ಲ ಅಣ್ಣ, ನಾನು ರೈಟಲ್ಲಿ ಹೋಗ್ತಿದ್ದೆ, ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು. ಗಾಡಿ ಏನು ಟಚ್ ಆಗಿದ್ದಿಲ್ಲ, ಪಕ್ಕದಲ್ಲೇ ಹೋಗ್ತಾ ಇತ್ತು. ಪಕ್ಕದಲ್ಲಿ ಹೋದೆ, ಅದು ನಿಜ. ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ. ಸುಮ್ಮನೆ ಏಕೆ ಕಿರಿಚ್ಕೊಂಡ್ಲು ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸಿದೆ. ನಿಲ್ಸಿದ ತಕ್ಷಣ ಬಂದು ನೋಡೋದು ಹೋದ್ಲು. ಏನಕ್ಕೆ ಬೈತಿದೆ ಅಂತ ಕೇಳೋದು, ಚಪ್ಪಲಿ ಹೊಡಿತೀನಿ ಅಂದ್ರೆ ಏನು ಹೊಡಿತೀಯ ಅಂದೆ. ಅಷ್ಟೊತ್ತಿಗೆ ಚಪ್ಪಲಿ ಹೊಡೋದು. ಆಮೇಲೆ ಇವನು ವಿಡಿಯೋ ಮಾಡ್ಕೊ ಅಂದ. ಆಮೇಲೆ ವಿಡಿಯೋ ಮಾಡಿದೆ. ನೋಡಿ, ಯಾಕೆ ಅಂದರೆ ಇವತ್ತು ಲೇಡೀಸ್ಗಳ ಮೇಲೆ ಏನೇ ಮಾಡಿದ್ರು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದರೆ ಇವ್ರನ್ನ ಇಷ್ಟೊತ್ತು ಒಳಗೆ ಕೂರಿಸ್ಬಿಟ್ಟಿರೋರು. ಏನು ಹೇಳಿ, ಡ್ರೈವರ್ ಏನೋ ಮಾಡಿದ್ರು. ಇವತ್ತು ಆಟೋದವರು 10 ರೂಪಾಯಿ 20 ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ. ಡ್ರೈವರ್ 10 ರೂಪಾಯಿ 20 ರೂಪಾಯಿ ಕೇಳಿದೆ. ಇವತ್ತು ರೋಡಲ್ಲಿ ಹೊಡೆದವ್ರೆ. ಅವ್ರ ಮರ್ಯಾದೆ ಏನಾಗಬೇಕು? ಅವ್ರ ಮನೆಯಿಂದ ನಾನು ತಂದಾಗ್ತಾಳೆ ಅವಳು. ಖಂಡಿತವಾಗಿ ಅವಳನ್ನ ಬೆಂಗಳೂರು ಬಿಟ್ಟು ಓಡಿಸ ಅಂತ ಕೆಲಸ ಮಾಡಬೇಕು. ಅವಳ ಮೇಲೆ FIR ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಮೇಲೆ FIR ಆಗಿ ಅವಳನ್ನ ಇಲ್ಲಿ ಕರ್ಸಗಂಟು ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ. ಬರ ಅಂಥವ್ರು ನೋಡಿ, ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೇ ನಿಂತಿದ್ರಿ. ಬರ ಅಂಥವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ. ನೋಡಿ, ಇವೆಲ್ಲವೂ ಕೂಡ ನಿಂತ್ಕೊಂಡು ಬಗೆಹರಿಸ್ಬೇಕಾಗಿರುವಂಥದ್ದು. ಆಟೋ ಚಾಲಕರು ಓಡಿಸ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅತ್ಲಾಗಿದ್ದಾರೆ ಇತ್ಲಾಗ ಬರ್ತಾರೆ, ಇತ್ಲಾಗಿದ್ದವ್ರು ಅತ್ಲಾಗ ಹೋಗ್ತಾರೆ, ಎರ್ರಾಬಿರಿ ಓದಿಸ್ತಾರೆ. ಅವರು ಕೂಡ ಆವಾಜ್ ಹಾಕಿರೋದನ್ನು ನಾನು ನೋಡಿದ್ದೀನಿ, ಹಾಕಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಈ ಒಬ್ಬಳು ಹೆಣ್ಣುಮಗಳು ನಿಂತ್ಕೊಂಡ್ಬಿಟ್ಟು ಚಪ್ಪಲಿಯಲ್ಲಿ ಹೊಡೆಸ್ಕೊಂಡ್ರೆ ಯಾವನ್ರಿ ಹೊಡೆಸ್ಕೊಳ್ತಾನೆ? ತೆಗೆದು ನಿಂತು ಅದೇ ಆಟೋ ರಿಕ್ಷಾ ಚಾಲಕ ಈಗ ತೆಗೆದು ನಿಂತು ಅದೇ ಚಪ್ಪಲಿ ತೊಗೊಂಡೆ ಹೊಡೆದಿದ್ದಿದ್ರೆ ಏನಾಗಿರೋದು? ಅವಳಿಗಿಂತಲೂ ಪವರ್ಫುಲ್ ಆಗಿರ್ತಾರೆ, ಗಾಡಿ ಓಡಿಸಿ ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ. ಅವ್ರು ಕೊಡೋ ಒಂದು ಏಟು ಹೆಂಗಿರುತ್ತೆ? ರಫ್ ಆಗಿರುತ್ತೆ ಕೈ. ಕೊಟ್ಟರೆ ಏನು ತಡ್ಕೊಳ್ತಾಳ ಆ ಹೆಣ್ಮಗಳು? ನಿಮ್ಗೇನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಪೊಲೀಸರು ಮಸ್ಟ್ ಟೇಕ್ ಆ್ಯಕ್ಷನ್ ಈ ವಿಚಾರದಲ್ಲಿ. ಒಂದಿನ ಕಳಿಸಿ, ಒಳಗಡೆಗೆ 1-2 ದಿನ ಗೊತ್ತಾಗತ್ತೆ ಯಾವ ರೀತಿಯಾಗಿ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಇವೆಲ್ಲ ಗೊತ್ತಾಗತ್ತೆ. 1-2 ದಿನ ಕಳಿಸಿ, ಅದೇನಾಗುತ್ತೆ ನೋಡೋಣಂತೆ.